ವರ್ಷಗಳಿಂದ ರಸ್ತೆ ದುರಸ್ತಿಯನ್ನೇ ಕಾಣದ ಗ್ರಾಮ ಇದು. ನಮ್ಮೂರಿಗೆ ಹೆಣ್ಣು ಕೊಡೋಕು ಹಿಂದೇಟು ಹಾಕ್ತಿದ್ದಾರೆ ಅಂತಿದ್ದಾರೆ ಅಲ್ಲಿನ ಗ್ರಾಮಸ್ಥರು. ಕಳೆದ 20 ವರ್ಷಗಳಿಂದ ರಸ್ತೆ ದುರಸ್ತಿಯನ್ನೇ ಕಾಣದ ಗ್ರಾಮ ಇದು. ಇನ್ನು ಇದರಿಂದಾಗಿ ನಮ್ಮೂರಿಗೆ ಹೆಣ್ಣು ಕೊಡೋಕು ಹಿಂದೇಟು ಹಾಕ್ತಿದ್ದಾರೆ ಅಂತ ಗ್ರಾಮಸ್ಥರು ಹೇಳ್ತಾ ಇರುವಂತದ್ದು. ಬಸನಾಳ್ ಹಗರಿ ಗೌರಿಪುರ ಗ್ರಾಮಸ್ಥರ ನಿತ್ಯದ ಗೋಳಿದು. ಹರಪನಹಳ್ಳಿ ತಾಲೂಕಿನ ಬಸನಾಳ್ ಹಗರಿ ಗೌರಿಪುರ ಗ್ರಾಮ ಇದು. ಶಾಸಕಿ ಎಂಪಿ ಲತಾ ವಿರುದ್ಧ ಹರಿಹಾಯ್ದಿದ್ದಾರೆ ಅಲ್ಲಿನ ಗ್ರಾಮಸ್ಥರು. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಬಸನಾಳ್ ಹಗರಿ ಗೌರಿಪುರ ಗ್ರಾಮಸ್ಥರ ನಿತ್ಯದ ಗೋಳಿದು. ದಿವಂಗತ ಉಪಮುಖ್ಯಮಂತ್ರಿ ಎಂಪಿ ಪ್ರಕಾಶ್ ಅವರ ಸುಪುತ್ರಿ ಶಾಸಕಿ ಎಂಪಿ ಲತಾ ಕ್ಷೇತ್ರದ ಅವ್ಯವಸ್ಥೆ ಇದು. ಪ್ರತಿನಿತ್ಯ ಶಾಲಾ ಕಾಲೇಜಿಗೆ ಹರಪನಹಳ್ಳಿ ನಗರಕ್ಕೆ ಸಂಚರಿಸುವ ವಿದ್ಯಾರ್ಥಿಗಳಿಗೂ ಕೂಡ ಈ ರಸ್ತೆ ನರಕ ಸದೃಶವಾಗಿದೆ. ಸರಿಯಾದ ಬಸ್ ಸಂಪರ್ಕವಿಲ್ಲದೆ ಗ್ರಾಮಸ್ಥರು ಪರದಾಟ ಪಡ್ತಿದ್ದಾರೆ. ಇನ್ನು ಶಾಸಕಿ ಎಂಪಿ ಲತಾ ಅವರ ವಿರುದ್ಧ ಕ್ಷೇತ್ರದ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಅನುದಾನ ಇಲ್ಲ ಅಂತ ಕೈ ಚೆಲ್ಲೋ ಬದಲು ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಮಾತಾಡಿ ಅನುದಾನ ತಗೊಂಡ್ ಬನ್ನಿ ಅಂತ ಹೇಳ್ತಿದ್ದಾರೆ. ಈ ಹಿಂದೆ ಎಂಪಿ ಪ್ರಕಾಶ್ ಅವರು ಅಧಿಕಾರದಲ್ಲಿದ್ದಾಗ ರಸ್ತೆ ರಿಪೇರಿ ನಡೆದಿತ್ತು. ಇಲ್ಲಿವರೆಗೂ ಯಾವ ಜನಪ್ರತಿನಿಧಿಗಳು ರಸ್ತೆ ರಿಪೇರಿ ಮಾಡಿಲ್ಲ. ಪ್ರತಿದಿನ ದ್ವಿಚಕ್ರ ವಾಹನ ಸವಾರರು ಹಾಗೂ ಗರ್ಭಿಣಿ ಸ್ತ್ರೀಯರು ಆಂಬ್ಯುಲೆನ್ಸ್ಗಳು ಗ್ರಾಮಕ್ಕೆ ಬರೋದಕ್ಕೂ ಕೂಡ ಭಯ ಪಡ್ತಿದ್ದಾರೆ. ಈ ಬಗ್ಗೆ ಶಾಸಕಿ ಎಂಪಿ ಲತಾ ಮಾತ್ರ ಕ್ಷೇತ್ರದ ಅಭಿವೃದ್ಧಿಯನ್ನ ಮರೆತಿದ್ದಾರೆ ಎನ್ನುವಂತೆ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ನೋಡ್ರಿ 12 ವರ್ಷ ಆಯ್ತು ಇದು ನಮ್ಮೂರು ಹಿಂಗ ಚಾವ ಹಿಂಗ ಅಡ್ಡಾಡ್ತೀವಿ. ಬಂಡಿ ಹೋಗೋದು ಬಜಿತ. ಆಮೇಲೆ ಶಾಲೆ ಹುಡ್ರು ಬಸ್ಗಳು ಹೋಗೋದೆಲ್ಲ ಭಾರಿ ತೊಂದ್ರಿ. ಶಾಲೆಗೆ ಹೋಗೋದು ತೊಂದ್ರಿ ಹುಡ್ರು ಎಲ್ಲ ಬರೀ ಕೆಸರಾಗ ಓಡಾಡೋಕು ನೀರಾಗ ಓಡಾಡೋಕು. ನಿಮ್ಮ ಶಾಸಕರ ಗಮನಕ್ಕೆ ಹಾಕಿರ? ನಮ್ಮ ಶಾಸಕರು ಅವರು ಯಾವಾಗ ಬಂದರು ಯಾವಾಗ ಹೋದ್ರು ಬೆಳ್ಳಿಗಳು ಕಡೆಗೆ ಆಗಿಬಿಟ್ಟವ. ನೋಡಂಗಿಲ್ಲ ಇವನ್ನ. ಇವು ಎಲ್ಲ ಇವು ಲಾಸ್ಟ್ ಬೌಂಡ್ರಿ ಹರಪನಹಳ್ಳಿ ತಾಲೂಕು ಇನ್ನೇನು ನೋಡಂಗಿಲ್ಲ ಮಾಡಂಗಿಲ್ಲ. ಅವನು MLಗಳಿಗೆ ಹೇಳಿವಿ ಇದು PW ಸೇರಿಸಿ ಅಂತವಿ ದುಡ್ಡು ಹಾಕ್ತಾವಿ. 3 ಕೋಟಿ 5 ಕೋಟಿ ಅಂತಾರೆ. 1 ರೂಪಾಯಿನೂ ಅನುದಾನ ಇಲ್ಲ ಈ ರೋಡಿಗೆ. 10 ವರ್ಷದಿಂದ ನೋಡ್ತಾ ಇದ್ದಾವೆ. MLಗಳು ಬಂದರೆ ಹಾಕ್ತೇವೆ ಅಂತಾರೆ, ಹಂಗೆ ಹೋಗ್ತಿದ್ದಾರೆ. ಬಸವನಾಳ ಗ್ರಾಮ ಅನ್ನೋದಕ್ಕೆ ನಮ್ಮ ಊರಿಗೆ ಎಣ್ಣೆ ಕೊಡ್ತಾಯಿಲ್ಲ. ಈ ರೋಡ್ ನೋಡಿರಿ, ಈ ರೋಡ್ ನೋಡಿಬಿಟ್ರೆ ಎಣ್ಣೆ ಕೊಡ್ತಾಯಿಲ್ಲ ನಮ್ಮ ಯುವಕರಿಗೆ. ಭಾಳ ಹಿಂದುಳಿದು ಬಿಡೋದು. ಜಾಲಿ ಅಂತ ಹಿಂದೆ ಅಗ್ರಿ ಜಾಲಿ ಐತಿ, ಇಲ್ಲಿ ರೋಡ ಮಾಡಿಸ್ತಾ ಇಲ್ಲ. ಯಾವ ಕಾರಣಕ್ಕೆ MLಗಳಿಗೆ ನಾಚಿಕೆ ಆಗ್ಬೇಕು ಇಲ್ಲಿ ಓಡಾಡೋಕ್ಕೆ. MP ಗಳಿಗೆ ಹೇಳೇವಿ, PW ಇಂಜಿನಿಯರ್ಗೆ ಹೇಳೇವಿ. 3 ಬಾರಿ ಹೋಗಿ ಹೇಳಿದ್ರೆ ಇವತ್ತಿಗೆ ಗಮನಕ್ಕೆ ಹಾಕಿಲ್ಲ. ಇದನ್ನ ಬೇರೆ ಸ್ವಂತ ವ್ಯಕ್ತಿಯಿಂದ ಅವ್ರವ್ರ ಮನೆ ಮುಂದೆ ಅವ್ರವ್ರ ಸಣ್ಣ ಕೆಲಸ CC ರೋಡ್ ಮಾಡ್ತಾರೆ. ಈ ರೋಡಿಗೆ ಯಾರು ಅಭಿವೃದ್ಧಿ ಕೆಲಸ ಮಾಡ್ತಾಯಿಲ್ಲ. ಈ ರೋಡಿಗೆ ಈ ರೋಡ್ ಮಾಡಿಬಿಟ್ರೆ ಭಾಳ ಜನ ನಮ್ಮ ಹೆಣ್ಮಕ್ಳು ಇರ್ಬೋದು, ಸಣ್ಣ ಮಕ್ಳು ಇರ್ಬೋದು, ಶಾಲಾ ಕಾಲೇಜ್ ಮಕ್ಳು ಇರ್ಬೋದು, ಅವರಿಗೆ ಭಾಳ ಅನುಕೂಲ ಆಗುತ್ತೆ. ಇದು ಗೊಂಡ್ರಾಗ ಐತಂದ್ರೆ ಈಗ ಸಿಚುವೇಶನ್ ಆಕಳ್ಳಿ ಸಂಬಂಧಪಟ್ಟಿರೋ ರೋಡ್ ಇದು ಸರಿಸುಮಾರು 9 ಕಿಲೋಮೀಟ್ರ್. ಮತ್ತಳ್ಳಿ ಕ್ರಾಸಿಂದ ಇಲ್ಲಿ ಬೆಳಗಿನವರೆಗೆ 9 ಕಿಲೋಮೀಟ್ರ್ ಆಕತ್ರಿ. 9 ಕಿಲೋಮೀಟ್ರ್ ರಸ್ತೆ ಇದೆ, ದುರಸ್ತೆಯಲ್ಲಿ ನಿಂತಿದೆ. ಸರಿಸುಮಾರು ಶಾಸಕರು ಈಗೆಲ್ಲ 2.5 ವರ್ಷ ಆಯ್ತು ಆಗಿ ಅನುದಾನ ಆಗೈತಿ ಮಾಡಿಸ್ತಾರ, ಟೆಂಡರ್ ಕರೆದಾರ, ಹಿಡ್ಕನಾರ ಯಾರಲ್ಲ ಅಂತಾರೆ. ಸುಮ್ಮನೆ ಅಲ್ಲಿ ಬಾಯಲ್ಲಿ ಮಾತ್ರ ಯಾರೋ ಹೋಗ್ಯಾರ ಆಗೈತಿ ಹಿಡ್ಕನಾರಿಲ್ಲ ಅಂತಾರೆ ಹೊರ್ತು ಅವ್ರು ಈ ರೋಡ್ ಮೇಲೆ ಬಂದ್ರೆ ಗೊತ್ತಾಗತ್ತೆ ಹೊರ್ತು ಇನ್ನು ಅಲ್ಲೇ ಎತ್ಕೊಂಡು AC ರೂಮ್ನಾಗ ಕೂತ್ಕೊಂಡು ನಾವು ಟೆಂಡರ್ ಆಗೈತಿ ಅಧಿಕಾರಿಗಳಿಲ್ಲ, ಯಾವ ಇಂಜಿನಿಯರು ಬರೋಂಗಿಲ್ಲ, ಯಾವ PW ಅವರಿಗೆ ಸೇರೈತಿ ಮಾಡಿಸ್ತಾರೆ ಅಂತ ಸುಮ್ಮನೆ ಬೊಗಳೆ ಬಿಡ್ತಾರೆ ಹೊರ್ತು ಅವರು ಕೆಲಸ ಮಾಡೋರಿಲ್ಲ. ಅವರು ಸರ್ಕಾರ ಟ್ಯಾಕ್ಸ್ ಹೋಗತ್ತೆ ಹೊರ್ತು ನಮ್ಮ ಹಳ್ಳಿಯಿಂದ ಹೋಗತ್ತೆ ಟ್ಯಾಕ್ಸ್ ಅವರಿಂದ ನಮಗೆ 1 ರೂಪಾಯಿನ ಆದಾಯ ಇಲ್ಲ. ಸಾಮಾನ್ಯ ಜನರು ಬದುಕೋದು ಮಳೆ ಬಂದ್ರೆ ಹೋಗೋ ಸಮಸ್ಯೆ ಐತಿ. ಇಲ್ಲಿ ಬಸ್ಸಿನ ವ್ಯವಸ್ಥೆ ಅಂತೂ 10% ಇಲ್ಲರಿ. ಎಲ್ಲ ಹಳ್ಳಿಗಳಿಗೆ ಇದ್ದಂಗೆ ನಮ್ಮ 4 ಗ್ರಾಮಕ್ಕೆ ಬರೀ ಒಂದು ಸಣ್ಣ ಗ್ರಾಮಕ್ಕೆ ಐತ್ರಿ. ಇಲ್ಲಿಂದ ಒಂದು ಬಸ್ ಐತ್ರಿ. ಬೆಳಗ್ಗೆ ಹಿಂಗೆ ಹೋದ್ರೆ ಶಾಲೆ ಹೊಡ್ಬೇಕಂದು ಹೋಗಿ ಹಿಂಗೆ ಸಾಮಾನ್ಯ ಜನರು ಎದುರಾಗಿ ಓಡಾಡ್ಬೇಕು. ಇಲ್ಲಿಂದ 4 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ರೀ. 4 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ಮತ್ತು 4 ಕಿಲೋಮೀಟ್ರ್ ನಡ್ಕೊಂಬರ್ಬೇಕು. ಯಾರು ಕೇಳೋಕೋರೆ ಹೆಣ್ಣು ಕೊಡೋದಿಲ್ಲ. ಒಂದು ಬಸ್ ವ್ಯವಸ್ಥೆ ಇಲ್ಲ ನಿಮ್ಮೂರಿಗೆ ಅಂತ ಒಂದು ಮೂಲ್ಕಟ್ಟು ಜನ ಬಸ್ ವ್ಯವಸ್ಥೆ ಇಲ್ಲ. ಹರಪನಹಳ್ಳಿ ತಾಲೂಕು